ನಮಸ್ಕಾರ ವೀಕ್ಷಕರೇ, ನಾನು ವಿಜಯ್ ಕುಮಾರ್ ಪಿ.ಕೆ. ಸಪೋಸ್ ಈಗ ಟ್ಯೂಬಲ್ ಬ್ಲಾಕ್ ಅಂತ ಬಂದಾಗ ಒಂದು ಅಥವಾ ಟ್ಯೂಬ್ ತೆಗೆದಿರ್ತಾರೆ ಅಂದ್ಕೊಳ್ಳಿ, ಎಕ್ಟೋಪಿಕ್ಕಿಂದನೋ ಅಥವಾ ಟ್ಯೂಬಲ್ ಅಬ್ಸೆಸ್ ಆಗಿರುತ್ತೋ ಅಥವಾ ಏನೋ ಇನ್ಫೆಕ್ಷನ್ಸ್ ಆಗಿದ್ದರಿಂದ ಅಥವಾ ಚಿಕ್ಕಂದಿರಬೇಕಾದ್ರೆ ಅದು ರೊಟೇಟ್ ಆಗಿಬಿಟ್ಟು ಇಷ್ಟೊಂದು ಸಲ ಆ ಸಿಸ್ಟ್ ಜೊತೆಗೆ ಟಾರ್ಷನ್ ಅಂತ ಆಗುತ್ತೆ, ಆ ಟ್ಯೂಬ್ ತೆಗೆದಿರ್ತಾರೆ. ಅಂಥ ಟೈಮಲ್ಲಿ ಇನ್ನೊಂದು ಟ್ಯೂಬ್ ಇರುತ್ತಲ್ಲ, ಅದು ಬ್ಲಾಕ್ ಆಗಿರುತ್ತೆ. ಅವಾಗ ಏನು ಮಾಡಬೇಕು? ಅವಾಗ ಮಕ್ಕಳೇ ಆಗೋದಿಲ್ಲ ನೋಡಿ. ಅವಾಗ ಇರೋ ಒಂದು ಟ್ಯೂಬು ಹೇಗಿದೆ ಅಂತ ಕಂಡುಹಿಡಬೇಕಂದ್ರೆ ಮತ್ತೆ ಅದಕ್ಕೆ ಹಿಸ್ಟೋಸ್ಕೋಪ್ ಲ್ಯಾಪ್ರೋಸ್ಕೋಪಿ ಮಾಡಬೇಕು. ಅದನ್ನು ಗೈಡ್ ವೈರ್ ಹಾಕಿಬಿಟ್ಟು 2 ಟ್ಯೂಬನ್ನು ಓಪನ್ ಮಾಡ್ಬೋದು ಅಥವಾ ಒಂದು ಟ್ಯೂಬ್ ಇರೋದನ್ನು ಓಪನ್ ಮಾಡ್ಬೋದು. ಮತ್ತು ಅದನ್ನು ಓಪನ್ ಮಾಡಿದಾಗ ನಿಮಗೆ ಯಾವ ಕಡೆ ಎಗ್ಗು ಮತ್ತು ಟ್ಯೂಬ್ ಓಪನ್ ಆಗಿರುತ್ತೋ ಆ ಕಡೆ ನಿಮಗೆ ಮೊಟ್ಟೆ ಬಂದರೆ ಖಂಡಿತವಾಗಿಯೂ ನಿಮಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗುತ್ತೆ ಅಥವಾ ಐ ಮುಖಾಂತರ ಆಗುತ್ತೆ. ಸಪೋಸ್ ನಾವು ಸರ್ಜರಿ ಮಾಡಬೇಕಾದ್ರೆ ಎಷ್ಟೊಂದು ಸಲ ಟ್ಯೂಬ್ ತುಂಬ ಡ್ಯಾಮೇಜ್ ಆಗಿರುತ್ತೆ ಅಂದ್ಕೊಳ್ಳಿ. ಆವಾಗ ಏನು ಮಾಡ್ತೀವಿ? ಟ್ಯೂಬಲ್ಲಿ ನೀರು ತುಂಬ್ಕೊಂಡಿದ್ರೆ ಅದನ್ನು ಮತ್ತೆ ರಿಪೇರ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ನಾವು ಇನ್ನೂ ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೋದರೆ ಇನ್ನೂ ಡ್ಯಾಮೇಜ್ ಆಗುತ್ತೆ. ಟ್ಯೂಬಲ್ಲಿ ನೀರು ತುಂಬ್ಕೊಂಡ್ಬಿಟ್ರೆ ಅದನ್ನು ಆವಾಗಲೇ ಹಸ್ಬೆಂಡ್ ಜೊತೆಗೆ ಡಿಸ್ಕಸ್ ಮಾಡಿ ಅವರಿಗೆ ತೋರಿಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಈ ಟ್ಯೂಬ್ ಇಟ್ಟರೆ ತುಂಬ ಹಾನಿಕರ ಆಗುತ್ತೆ. ಯಾಕಂದರೆ ಆ ಟ್ಯೂಬಲ್ಲಿರೋ ನೀರು ಗರ್ಭಚೀಲಕ್ಕೆ ಬಂದ್ಬಿಟ್ಟು ಆ ಎಂಬ್ರಿಯೋ ಅಂದರೆ ಟೆಸ್ಟ್ ಬೇಬಿ ಮುಖಾಂತರ ಮಾಡಬೇಕಾದ್ರೆ ನಾವು ಎಂಬ್ರಿಯೋ ಹಾಕ್ತೀವಲ್ಲ, ಅದಕ್ಕೆ ತುಂಬ ಧಕ್ಕೆ ಉಂಟಾಗುತ್ತೆ, ನೆಗೆಟಿವ್ ರಿಸಲ್ಟ್ಸ್ ಬರುತ್ತೆ. ಅದಕ್ಕೆ ಅದೇ ಟೈಮಲ್ಲಿ ಟ್ಯೂಬನ್ನು ಕ್ಲಿಪ್ಪಿಂಗ್ ಮಾಡಿಬಿಟ್ಟು, ಕ್ಲಿಪ್ಪಿಂಗ್ ಅಂತೀವಿ ಅದಕ್ಕೆ, ಅಂದ್ರೇನು, ಆ ಟ್ಯೂಬನ್ನು ಇಲ್ಲಿ ಅಟ್ಯಾಚ್ ಆಗಿತ್ತು ಲ್ಯೂಟ್ರಸ್ ಜೊತೆಗೆ ಅದನ್ನು ಕಟ್ ಮಾಡ್ತೀವಿ. ಮತ್ತು ಟ್ಯೂಬ್ ತುಂಬ ಡ್ಯಾಮೇಜ್ ಆಗಿದ್ದರೆ ನೀರು ತುಂಬಿಕೊಂಡು ತೆಗೆದುಬಿಡ್ತೀವಿ. ಯಾಕೆಂದರೆ ಅದು ಇಟ್ಟು ಅದೊಂದು ಸೋರ್ಸ್ ಆಫ್ ಇನ್ಫೆಕ್ಷನ್ ಹಾಗೇ ಇರುತ್ತೆ ಮತ್ತು ಪೈನ್ ಬರ್ತಾ ಹೋಗುತ್ತೆ. ಆದಷ್ಟು ಮಟ್ಟಿಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಪ್ರಯರು, ಅದನ್ನೆಲ್ಲ ತೆಗೆದುಬಿಡ್ತೀವಿ. ಸೊ ಇದರಿಂದ ಏನು ಹೆಲ್ಪ್ ಆಗುತ್ತೆ? ಮುಂದೆ ಅವರಿಗೆ ಟೆಸ್ಟ್ ಬೇಬಿ ಮಾಡಿದಾಗ ಸಕ್ಸಸ್ ಅನ್ನೋದು ಖಂಡಿತವಾಗಿರುತ್ತೆ.